ಬಿಸ್ನೆಸ್ ಆಗ್ಬಿಟ್ಟಿದೆ. ದುಡ್ಡು ಹಾಕೋದು ದುಡ್ಡು ತೆಗೆದು. ನೀವು ಅಂತೀರಿ ಏನ್ರಿ ಅವಾಗೆಲ್ಲ ಓಡಾಡಿದ್ರಿ, ಈಗ ಯಾರೋ ಜನಪ್ರತಿನಿಧಿ ಊರಿಗೆ ಬರಲಾಗಿದಾರ ಅಂತೀರಿ. ಅದಕ್ಕೆ ಅವ್ರು ಬರಂಗಿಲ್ಲ. ಯಾಕೆ ಬರಲ್ಲಪ್ಪ ಅಂತಂದ್ರೆ ಅವ್ರಿಗೆ ದುಡ್ಡು ತಕ್ಕೋಬೇಕಾಗಿರ್ತದೆ. ಆ ಉದ್ದೇಶದಿಂದ ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಇವತ್ತು ಯಾವುದೇ ಪಕ್ಷಗಳ ಹೋರಾಟ ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಹೋರಾಟ ಮಾಡ್ತಾರಪ್ಪ ಅಂದ್ರೆ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಮಾತ್ರ ಇವತ್ತು ನೀರಾವರಿ ಯೋಜನೆಗಳಿಗೆ ಹೋರಾಟ ಮಾಡ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಎಲ್ಲರೂ ಮರ್ತು ಬಿಡ್ತಾರೆ. ಅದಕ್ಕೆ ಇವತ್ತು ನಾವೆಲ್ಲ ರೈತರು ಸಂಘಟಿತರಾಗಬೇಕು, ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಜಾತಿ ಮತ ಪಂಥ ಎಲ್ಲವನ್ನ ಮರೆತು ನೀವು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿರಿ, ಯಾರಿಗೇ ಓಟ್ ಹಾಕಿ, ಆದರೆ ರೈತ ಯಾರನೇ ಇಲ್ಲ. ಅದಕ್ಕೆ ಇವತ್ತು ನೀವು ಒಂದಾಗಬೇಕು, ನೀವು ಒಗ್ಗಟ್ಟಾಗಬೇಕು. ಹಳ್ಳಿ ಒಳಗೆ ರೈತರ ಸಂಘಟನೆಗಳು ಪ್ರಬಲವಾಗಿರ್ತವೆ. ಅವತ್ತು ಎಲ್ಲ ಪಕ್ಷಗಳು ನಿಮ್ಮ ಕಡೆ ಹೊಳ್ಳಿ ನೋಡ್ತವೆ. ಇವತ್ತು ಯಾಕಂತಂದ್ರೆ ಎಲ್ಲ ಪಕ್ಷಗಳು ಏನಪ್ಪ ಅಧಿಕಾರಕ್ಕೆ ಬರಕನೆ ಯೋಜನೆಗಳು ಮಾಡೋದು. ಈ ಎಲ್ಲ ಏನಾಗಿಬಿಟ್ಟಿದೆಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೆಲವು ಏನಪ್ಪ ಅಂದ್ರೆ ವೇಸ್ಟ್ ಯೋಜನೆಗಳು ಮಾಡೋದ್ರ ಮುಖಾಂತರ ಸರ್ಕಾರದ ಬೊಕ್ಕಸದ ಹಣ ಇವತ್ತು ಖರ್ಚಾಗಿ ಹೋಗ್ತಾ ಇದೆ. ಅದೇ ಇವತ್ತು ರೈತರಿಗೆ ಬದುಕನ್ನು ಕಟ್ಟಿಕೊಡುವಂತ ನೀರಾವರಿ ಯೋಜನೆಗಳಿಗೆ ಇವತ್ತು 10 ರೂಪಾಯಿ ಕೂಡ ಇವತ್ತು ಖರ್ಚು ಮಾಡ್ತಾ ಇಲ್ಲ. ಇವತ್ತು ಇದಕ್ಕೆಲ್ಲ ಕಾರಣ ಯಾರು? ಅದು ಯಾರು ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಾವೆಲ್ಲ ರೈತರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕು. ಪ್ರತಿ ಹಳ್ಳಿಯಲ್ಲಿ ರೈತ ಸಂಘಟನೆಗಳನ್ನ ಮಾಡೋದ್ರ ಮುಖಾಂತರ ರೈತರನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡಿದರೆ ಮಾತ್ರ ಇವತ್ತು ಆಲಿಮಟ್ಟಿ ಡ್ಯಾಮ್ ಏನಿದೆ ಇವತ್ತು 519 ಇದ್ದದ್ದು 524.256ಕ್ಕೆ ಏರ್ತದೆ. ಎಲ್ಲಿವರೆಗೆ ಡ್ಯಾಮ್ ಏರುವುದಿಲ್ಲ ಅಲ್ಲಿವರೆಗೆ ಕೂಡ ನಿಮ್ಮ ಹೊಲಗಳಿಗೆ ನೀರು ಬರೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲ ನೀರಾವರಿ ಯೋಜನೆಗಳು ಹೆಂಗಾಗಿ ಬಿಟ್ಟಿದಪ್ಪ ಅಂತಂದ್ರೆ ಕೂ ಸುಟ್ಟಕ್ಕಿಂತ ಮೊದಲು ಕುಂಚಿಗೆ ಹೊಲ್ದಿಟ್ಟಿದ್ದೀವಿ. ಈಗಾಗಲೇ ಅನೇಕ ಕಾಲುವೆಗಳೆಲ್ಲ ಸೀಲ್ಡ್ ತುಂಬಿದೆ. ಇವತ್ತು ಜೀನಿ ಕಂಟಿಗಳು ಬೆಳೆದಿದ್ದಾವೆ, ಅನೇಕ ಎಲ್ಲ ಕಾಲುವೆಗಳು ಕ್ರ್ಯಾಕ್ ಆಗಿ ಹೋಗಿದ್ದಾವೆ. ಹೀಗಾಗಿ ಇವತ್ತು ಈ ನೀರಾವರಿ ಯೋಜನೆಗಳು ಆಗ್ಬೇಕಪ್ಪ ಅಂತಂದ್ರೆ ನೀವೆಲ್ಲ ಒಂದಾಗ್ಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಅದಕ್ಕೆ ಇವತ್ತು ನಮ್ಮ ಶಕ್ತಿಯಾಗಿ ಇವತ್ತು ಚಿನ್ನಪ್ಪ ಪೂಜಾರಿ ಅವರ ಅಣ್ಣನವರು ಮತ್ತು ಸಚಿಕಾಂತ್ ಗುರೂಜಿ ಅವರು ಇದ್ದಾರೆ. ಅವರು ಬಾಲ ಬ್ರಹ್ಮಚಾರಿ. ಅವ್ರು ಏನಿದ್ರು ಕೂಡ ಸಮಾಜಕ್ಕಾಗಿನೇ ದುಡಿಯುವುದು. ಅವ್ರಿಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾವತ್ತಿದ್ರು ಕೂಡ ನಿಮ್ಮ ಬಗ್ಗೆನೇ ವಿಚಾರ ಮಾಡೋದು. ಇವತ್ತು ನಾ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ನೀವು ಮೊನ್ನೆ ಗುರ್ಲಾಪುರದಲ್ಲಿ ಒಂದು ಹೋರಾಟ ಆಯ್ತು. ಇವತ್ತು ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ, ಯಾವುದೇ ಸರ್ಕಾರಗಳಾಗ್ಲಿ ಇವತ್ತು ಯಾರು ಕೂಡ ನಿಮ್ಮ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿಸ್ಲಿಲ್ಲ. ಆದರೆ ಯಾವತ್ತು ರೈತರು ಜಾಗೃತರಾಗಿ ಸುಮಾರು 2-3 ವರ್ಷದವರೆಗೆ ಬೆಳಗಾವಿಯಲ್ಲಿ ಎಲ್ಲ ರೈತರನ್ನ ಸಂಘಟಿತ ಮಾಡಿ ಇಡೀ ಜಿಲ್ಲೆಯಲ್ಲಿ ರೈತರನ್ನ ಸಂಘಟಿತ ಮಾಡಿ ಜಾಗೃತಗೊಳಿಸಿ ಇವತ್ತು ಅವರು ಹೋರಾಟ ಮಾಡಿದ್ರು ಅಂತೇಳಿ ಇವತ್ತು ರೈತರಿಗೆ ನಿಮಗೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಸಿಕ್ಕಿದೆ. ಇಲ್ದಿದ್ರೆ ಸಿಗ್ತಿದ್ದಿಲ್ಲ. ಇದೇ ಹೋರಾಟದ ಶಕ್ತಿ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಗುರುಜಿಯವ್ರು ನನಗೊಂದು ಮಾತು ಹೇಳಿದರೆ, ಇಲ್ಲ ನೀವು ನಮ್ಮ ಜೊತೆಗೆ ಇರಬೇಕು, ರಾಜಕಾರಣದಿಂದ ಹೊರಗೆ ಬಂದು ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಅನ್ನೋಂಥ ಮಾತನ್ನು ಹೇಳಿದರೆ, ಅದಕ್ಕೆ ನಾನು ಗುರುಜಿಯವರಿಗೆ ಒಂದು ಮಾತನ್ನು ಕೊಡಕ್ಕೆ ಬಯಸ್ತೇನೆ. ಎಲ್ಲಿವರೆಗೆ ಈ ಡ್ಯಾಮ್ ಹೈಟ್ ಆಗುವುದಿಲ್ಲೋ ಅಲ್ಲಿವರೆಗೆ ರಾಜಕಾರಣ ಬಿಟ್ಟು ನಿಮ್ಮ ಜೊತೆಗೆ ನಾನು ಹೋರಾಟಕ್ಕೆ ಬರ್ತೇನೆ. ಪ್ರತಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡುವಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು ನಾ ಅಜ್ಜರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ. ಗುರುಗಳೇ, ಇವತ್ತು ನಮ್ಮ ನಾಗರಬಟ್ಟ ಏತ ನೀರಾವರಿ ಯೋಜನೆ ಇವತ್ತು 2017-18ರಲ್ಲಿ ಚಾಲುವಾಗಿದೆ. ಇವತ್ತು ಸರ್ಕಾರ ನೀರಾವರಿ ಟೆಂಡರ್ಗಳನ್ನ ಹೆಂಗ್ ಕರಿತಾ ಇದಾರಪ್ಪ ಅಂದ್ರೆ 4-1 ಇಲ್ಲ, 6-1 ಇಲ್ಲ, 9-1 ಇಲ್ಲ, ಅವಾರ್ಡ್ ಕಾಪಿ ಇಲ್ಲ. ಬಡ ಬರ್ತಾರೆ, ಟೆಂಡರ್ ಕರೀತಾರೆ, ಹೋಗ್ಬಿಡ್ತಾರೆ, ಪೂಜೆ ಮಾಡ್ತಾರೆ. ರಾಜಕಾರಣಿಗಳಿಗೆ ಸರ್ಕಾರಕ್ಕೆ ಟೆಂಡರ್ ಕರೆದು ಪೂಜೆ ಮಾಡಿ